ಹಲವಾರು ಕಾರಣಗಳಿಂದ ನಿದ್ದೆ ಸಮಸ್ಯೆ ಬರುತ್ತೆ. ಅದರಲ್ಲಿ ಒಂದು ಮುಖ್ಯ ಕಾರಣ ಆಹಾರ. ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಿದ ತಕ್ಷಣ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಫ್ಯಾಟ್ ಅನ್ನು ಕಡಿಮೆ ಮಾಡ್ತಾರೆ. ಸಾಮಾನ್ಯ ಡೈರಿ ಪ್ರಾಡಕ್ಟ್ಸ್ ತಗೊಳ್ಳೋದಿಲ್ಲ, ಹಾಲು ತುಪ್ಪ ತಗೊಳ್ಳೋದಿಲ್ಲ, ಹೀಗೆಲ್ಲ ಇರುತ್ತೆ. ಮೇನ್ ಆಗಿ ವಾತ ಪಿತ್ತ ಕಫ ಅನ್ನೋದು ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ವೆಯ್ಟ್ ಲಾಸ್ ಆಗಬೇಕಾದ್ರೂ ನೀವು ಕಾರ್ಬೋಹೈಡ್ರೇಟು ಫ್ಯಾಟು ತಿನ್ನದೇ ಮಾಡಿದ್ರೆ ಅದು ಆರೋಗ್ಯಕರ ವೆಯ್ಟ್ ಲಾಸ್ ಅಲ್ಲ, ಅನಾರೋಗ್ಯಕರ ವೆಯ್ಟ್ ಲಾಸ್. ಬಹುಶಃ ಥಿಯರಿ ಇರ್ಬೋದು. ಅವರು ಮೊದಲು ಊಟ ಮಾಡ್ತಾರೆ, ಅವ್ರದ್ದು ಕೆಲಸ ಎಲ್ಲ ಮುಗಿಸಿದ ಮೇಲೆ ನಾವು ಊಟ ಭಾರತೀಯರು ಮಾಡ್ತಾ ಇದ್ವಿ. ನಮ್ಮಲ್ಲಿ ಹೆವಿ ಮೀಲ್ ರಾತ್ರಿ ಹೊತ್ತು ಸಿಗುತ್ತೆ ಜಾಸ್ತಿ. ನಾಲಿಗೆಗೆ ಹೆಚ್ಚು ಯಾವ್ದು ರುಚಿ ಕೊಡುತ್ತೋ ಅದು ದೇಹಕ್ಕೆ ಸ್ವಲ್ಪ ತೊಂದರೆ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತೀರಾ? ಮಧ್ಯರಾತ್ರಿ 3 ಗಂಟೆಗೆ ಅದನ್ನ ಮಾಡಿ ತಿನ್ನೋದು ಇಸ್ ಎ ಗ್ರೇಟ್ ಪ್ರಾಕ್ಟೀಸ್ ಅನ್ನೋ ತರ. ಅಂಗಾತ ಮಲಗಿ ನಿದ್ದೆ ಮಾಡೋದು ಒಳ್ಳೆಯದು. ಮತ್ತೆ ಊಟ ಆದ ತಕ್ಷಣ ಮಲಗಲೇಬೇಡಿ. ನಮಸ್ಕಾರ, ಬೆಳಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರೆಲ್ಲರಿಗೂ ಕೂಡ ಸ್ವಾಗತ. ಇದು ಆಹಾರದಲ್ಲಿ ಆರೋಗ್ಯ ಸರಣಿಯನ್ನು ಶುರು ಮಾಡುವಂತಹ ಹೊತ್ತು. ಈ ಸಂಚಿಕೆಯಲ್ಲಿ ನಾವು ಎಂದಿನಂತೆ ಡಾಕ್ಟರ್ ಸುವರ್ಣಿನಿ ಕೊಣಲೆ ಅವರನ್ನು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅವರು. ಸೊ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಏನು ಮಾತಾಡ್ತಾ ಇದ್ದೀವಿ? ತುಂಬ ಜನರ ಸಮಸ್ಯೆ ಏನು ಅಂದರೆ ನಿದ್ದೆ ಬರ್ತಾ ಇಲ್ಲ ಅಂತ. ಸೊ ನಿದ್ದೆಗೂ ಆಹಾರಕ್ಕೂ ಏನು ಸಂಬಂಧ ಅಂತ ಹಲವಾರು ಕಾರಣಗಳಿಂದ ನಿದ್ದೆ ಸಮಸ್ಯೆ ಬರುತ್ತೆ. ಅದರಲ್ಲಿ ಒಂದು ಮುಖ್ಯ ಕಾರಣ ಆಹಾರ ಕೂಡ. ಆಹಾರ ಸರಿ ಇಲ್ಲದೆ ಇರೋದು ಕೂಡ ಹೌದು. ಸರಿ ಇಲ್ಲ ಅಂದರೆ ಹೇಗೆ? 2-3 ಹಂತದಲ್ಲಿ ಒಂದು ಗಮನಿಸ್ಬೋದು. ಒಂದು, ಆಹಾರದ ಪ್ರಮಾಣ ಅಥವಾ ಆಹಾರ ತೆಗೆದುಕೊಳ್ಳುವಂಥ ಹೊತ್ತು, ಇದೆಲ್ಲವೂ ಕೂಡ ನಿದ್ದೆಯ ಮೇಲೆ ಪರಿಣಾಮ ಬೀರುತ್ತೆ. ಅದು ಒಂದು. ಇನ್ನೊಂದು, ಆಹಾರದಲ್ಲಿರುವಂಥ ಪೋಷಕಾಂಶಗಳು ಹೆಚ್ಚು ಕಮ್ಮಿ ಆಗೋದ್ರಿಂದ ಯಾವುದು ನಿದ್ದೆಯನ್ನ ಅಂದ್ರೆ ವೇರಿಯೇಬಲ್ಸ್ ತುಂಬಾ ಇದೆ. ಹೌದು, ತುಂಬಾ ವೇರಿಯೇಬಲ್ಸ್ ಇದೆ. ಸೊ ಈ ರೀತಿ 2-3 ವಿಚಾರಗಳು ಅದರಲ್ಲಿರುವಂಥದ್ದು. ಆಹಾರ ತಗೊಳ್ಳುವ ಸಮಯ, ಆಹಾರದ ಪ್ರಮಾಣ, ಆಹಾರದಲ್ಲಿ ಏನು ಕಂಟೆಂಟ್ ಇದೆ, ಅದರಲ್ಲಿ ಯಾವ ಪೋಷಕಾಂಶ ಇದೆ, ಇದೆಲ್ಲವೂ ಕೂಡ ನಿದ್ದೆಯ ಮೇಲೆ ಪರಿಣಾಮ ಬೀರುವಂಥ ಅಂಶಗಳೇ. ಬಟ್ ಇವತ್ತಿನ ನಮ್ಮ ಫೋಕಸ್ ಎಲ್ಲಾನು ಕೂಡ ಎಷ್ಟು ಗ್ರಾಮ್ ಪ್ರೋಟೀನ್ ಹೋಗಿದೆ, ಎಷ್ಟು ಕಾರ್ಬೋಹೈಡ್ರೇಟ್ಸ್ ಇದೆ, ಇದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇರೋದ್ರಿಂದ ಏನಾದರೂ ಟ್ರಬಲ್ ಆಗೋವಂಥ ಚಾನ್ಸಸ್ ಇದೆಯಾ ಅಂತ? ಚಾನ್ಸಸ್ ಅಲ್ಲ, 100% ಆಗ್ತಾ ಇದೆ. ಓಕೆ. ತುಂಬ ಕೇಸಸ್ಸಲ್ಲಿ ನೋಡಿರೋವಂಥದ್ದು ಏನು ಅಂದರೆ, ಈಗ ನಮ್ದು ಈಗಿನ ಟ್ರೆಂಡ್ ಏನಂದರೆ, ನೀವು ಹೇಳಿದಾಗೆ ಪ್ರೋಟೀನ್ ರಿಚ್ ಫುಡ್ ತಗೊಳ್ಬೇಕು ಅಂತ. ಒಂದು ಪ್ರೋಟೀನ್ ರಿಚ್ ಅಂದ ತಕ್ಷಣ ಏನು ಮಾಡ್ತಾರೆ, ಕಾರ್ಬೋಹೈಡ್ರೇಟ್ಸ್ ತುಂಬ ಕಡಿಮೆ ಮಾಡ್ತಾರೆ, ಅಥವಾ ಕೆಲವೊಬ್ಬರು ಏನು ಮಾಡ್ತಾರೆ, ಕಾರ್ಬೋಹೈಡ್ರೇಟ್ಸ್ ತಗೊಳ್ಳೋದೇ ಇಲ್ಲ. ಇದು ಒಂದು ತುಂಬ ಸಾಮಾನ್ಯ ಟ್ರೆಂಡಲ್ಲಿರುವಂಥದ್ದು. ಇದರಿಂದಾಗಿ ಹೇಗೆ ನಿದ್ದೆಗೆ? ಇದರಿಂದಾಗಿ ಹೇಗೆ ಅಂತ ಅಂದರೆ, ಆಹಾರದಲ್ಲಿ ಯಾವಾಗ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಆಗುತ್ತೆ, 2 ರೀತಿಯಲ್ಲಿ ನಾವು ಇದನ್ನು ನೋಡ್ಬೋದು. ಒಂದು, ನಮ್ಮ ಭಾರತೀಯ ವಿಚಾರಗಳ ವಿಜ್ಞಾನದ ಮೂಲಕ, ಇನ್ನೊಂದು ನಮ್ಮ ಮಾಡರ್ನ್ ನ್ಯೂಟ್ರಿಷನ್ ಮೂಲಕ ನೋಡ್ಬೋದು. ಏನಾಗುತ್ತೆ, ಕಾರ್ಬೋಹೈಡ್ರೇಟ್ಸ್ ಅಂದರೆ ಅದು ಮಧುರ ರಸ ಪ್ರಧಾನವಾದದ್ದು. ಅದು ದೇಹದಲ್ಲಿ ಸ್ನಿಗ್ಧತೆಯನ್ನು, ಪೋಷಣೆಯನ್ನು, ಸತ್ವವನ್ನು ಜಾಸ್ತಿ ಮಾಡುತ್ತೆ. ಅಂದರೆ ಏನು ಸ್ನಿಗ್ಧತೆ ಅಂದರೆ ಏನು? ಸ್ನಿಗ್ಧತೆ ಅಂದರೆ ಆ ಒಂದು ಡ್ರೈನೆಸ್ನ ಕಡಿಮೆ ಮಾಡಿ, ಮಾಯಿಶ್ಚರ್, ಫ್ಲೂಯಿಡಿಟಿ, ಹೌದು, ಅದೆಲ್ಲ ಇರುವಂಥದ್ದು. ಜಿಡ್ಡಿನ ಅಂಶ ಇರಬಹುದು, ಅಥವಾ ಒಂದು ಮಾಯಿಶ್ಚರ್ ಅಂತ ಒಂದು ನಾವು ವೇಗಾಗಿ ಹೇಳಬಹುದು ಅಂತ ಎಲ್ಲ ಅಂಶಗಳಿರುವಂಥದ್ದು. ಡ್ರೈನೆಸ್ ಇಲ್ಲದೆ ಇರುವಂಥದ್ದು. ಸ್ನಿಗ್ಧತೆಯ ವಿರುದ್ಧವಾದದ್ದು ಒಣಗಿದ್ದು ಡ್ರೈ ಆಗಿರುವಂಥದ್ದು. ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಿದ ತಕ್ಷಣ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಫ್ಯಾಟ್ ಅನ್ನು ಕಡಿಮೆ ಮಾಡ್ತಾರೆ. ಸಾಮಾನ್ಯ ಡೈರಿ ಪ್ರಾಡಕ್ಟ್ಸ್ ತಗೊಳ್ಳೋದಿಲ್ಲ, ಹಾಲು ತುಪ್ಪ ತಗೊಳ್ಳೋದಿಲ್ಲ, ಹೀಗೆಲ್ಲ ಇರುತ್ತೆ. ಪ್ರೋಟೀನ್ ಜಾಸ್ತಿ ಆದಷ್ಟು ಅದು ಸ್ನಿಗ್ಧತೆಯನ್ನ ಕಡಿಮೆ ಮಾಡುತ್ತೆ, ಡ್ರೈ ಮಾಡುತ್ತೆ. ಜಾಸ್ತಿ ಪ್ರೋಟೀನ್ ತಗೊಂಡಷ್ಟು. ನೀವು ಪ್ರೋಟೀನ್ ಬೇಕು ಶರೀರಕ್ಕೆ. ಪ್ರೋಟೀನ್ ಅಂದ್ರೆ ಈಗ ಯಾವ ರೀತಿ? ಉದಾಹರಣೆಗೆ ಕಾಳುಗಳಿರಬಹುದು, ಪನೀರ್ ಅಥವಾ ಮಾಂಸಾಹಾರವೇ ಇರ್ಬೋದು. ಮಾಂಸದಲ್ಲಿ ಎಗ್, ಹೌದು. ಮತ್ತೆ ಅದಲ್ಲದೆ ಅದೆಲ್ಲ ನಮ್ಮ ಆಹಾರದಲ್ಲಿ ನೇರವಾಗಿ ನಾವು ಅಂದ್ರೆ ಅಡಿಗೆ ಮಾಡಿ ತಗೊಳ್ಳುವಂಥದ್ದು. ಅನ್ನೋದ್ರ ಮೇಲೆ ಹೋಗುತ್ತೆ. ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ, ತುಂಬಾ ಜನ ಸೆಪರೇಟ್ ಆಗಿ ಪ್ರೋಟೀನ್ ಪೌಡರ್ ಆಗಿರ್ಬೋದು, ಪ್ರೋಟೀನ್ ಮಿಕ್ಸ್ ಆಗಿರ್ಬೋದು, ಪ್ರೋಟೀನ್ ಶೇಕ್ಸ್ ಆಗಿರ್ಬೋದು, ತುಂಬಾ ಕಾನ್ಸಂಟ್ರೇಟೆಡ್ ಆಗಿ ತಗೋತಾರೆ. ತುಂಬಾ ತಗೋತಾರೆ, ಅದನ್ನ ಜಾಸ್ತಿ ತಗೋತಾರೆ. ಹೇಗೆ ಅಂದ್ರೆ, ಬ್ರೇಕ್ಫಾಸ್ಟ್ಗೆ ಯಾವುದೇ ತಿಂಡಿ ತಿನ್ನದೆ ಬರೀ ಪ್ರೋಟೀನ್ ಶೇಕ್ ತಗೊಳ್ಳುವಂಥವ್ರು ಇದ್ದಾರೆ.
ಓಕೆ. ಅಥವಾ ಜಿಮ್ಗೆ ಹೋಗೋ ಮುಂಚೆ ಬ್ಯಾಲೆನ್ಸೇ ಇಲ್ಲ. ನಾನು ಆಗಲೇ ಹೇಳಿದಾಗೆ ಸ್ನಿಗ್ಧತೆ ಕಡಿಮೆ ಆಗುತ್ತೆ, ಡ್ರೈನೆಸ್ ಜಾಸ್ತಿ ಆಗುತ್ತೆ. ಯಾವಾಗ ಈ ಸ್ನಿಗ್ಧತೆ ಕಡಿಮೆ ಆಗ್ತಾ ಹೋಗುತ್ತೆ, ಡ್ರೈನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ದೇಹದಲ್ಲಿ ವಾತ ದೋಷದ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ನಾವಿದು. ಸಹಜವಾಗಿ ಇರುತ್ತೆ, ವಾತದೋಷ ಇದ್ದೇ ಇರುತ್ತೆ, ಪಂಚಮಹಾಭೂತಗಳು ಇದ್ದೇ ಇರುತ್ತೆ ನಮ್ಮ ದೇಹದಲ್ಲಿ. ಅದು ಇಂಬ್ಯಾಲೆನ್ಸ್ ಆಗುತ್ತೆ. ಅದರಲ್ಲೂ ಕೂಡ ಮೇನ್ ಆಗಿ ವಾತ ಪಿತ್ತ ಕಫ ಅನ್ನೋದು ಬ್ಯಾಲೆನ್ಸ್ಡ್ ಆಗಿರಬೇಕು, ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ಅಂದ್ರೆ ಅದು 3 ಸಮ ಪ್ರಮಾಣದಲ್ಲಿ ಅಂತ ಅಲ್ಲ, ಬ್ಯಾಲೆನ್ಸ್ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಆಗ್ತಿರುತ್ತೆ. ಸೊ ಅದು ಪಂಚಮಹಾಭೂತದಿಂದಲೇ ಆಗಿರುವಂಥದ್ದು. ಸೊ ಏನಾಗುತ್ತೆ, ದೇಹ ಡ್ರೈ ಆದಷ್ಟು ಸ್ನಿಗ್ಧತೆ ಕಡಿಮೆ ಆದಷ್ಟು ಏನಾಗುತ್ತೆ ಅಂದ್ರೆ ಆಕಾಶ ತತ್ವ ಮತ್ತೆ ವಾಯು ತತ್ವ ಅಂದ್ರೆ ವಾತ ದೋಷ ಏನಿದೆ ಅದು ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ, ಅದು ಮಿತಿ ಮೀರಿ ಹೆಚ್ಚಾಗುತ್ತೆ. ಆಗ ನಿದ್ದೆ ಡಿಸ್ಟರ್ಬ್ ಆಗುತ್ತೆ, ನಿದ್ದೆ ಬರೋದಿಲ್ಲ. ಸೇಮ್ ಥಿಂಗ್ ಹ್ಯಾಪನ್ಸ್ ವೆನ್ ವಿ ಹ್ಯಾವ್ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆದಾಗಲೂ ಇದೇ ಆಗಿರುತ್ತೆ. ಆಗ ಮೆದುಳಿನಲ್ಲಿ ನಾವು ಅದನ್ನು ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ, ಬಯೋಕೆಮಿಕಲ್ ರೀತಿಯಿಂದ ನಾವು ಅನಲೈಸ್ ಮಾಡೋದಾದರೆ, ಈ ಪ್ರೋಟೀನ್ ಜಾಸ್ತಿ ತಗೊಂಡಾಗ ಏನಾಗುತ್ತೆ, ನಮ್ಮ ಮೆದುಳಿನಲ್ಲಿ ನಿದ್ದೆ ಬರೋದಕ್ಕೆ ಒಂದಷ್ಟು ಕೆಮಿಕಲ್ಗಳು ರಿಲೀಸ್ ಆಗಬೇಕು ನಮಗೆ. ಈಗ ಇದು ಏನು ಸುಮ್ಮನೆ ಮಲಗಿದ ನಿದ್ದೆ ಬಂದೆ ಹೇಗೆ ಅಂದರೆ ಈ ಸೆರಟೋನಿನ್ ಮೆಲಟೋನಿನ್ ಅಂತ ಎಲ್ಲ ಸೆಕ್ರೇಷನ್ಸ್ ಆಗಬೇಕು. ಯಾವಾಗ ನಾವು ಪ್ರೋಟೀನ್ ರಿಚ್ ಆಹಾರಕ್ಕೆ ಹೋಗ್ತೀವಿ, ಕಾರ್ಬೋಹೈಡ್ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ, ಸೆರಟೋನಿನ್ ಮತ್ತು ಮೆಲಟೋನಿನ್ ರಿಲೀಸ್ ಮಾಡುವಂಥ ಅಥವಾ ಅದನ್ನು ಪ್ರೊಡ್ಯೂಸ್ ಮಾಡುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಬೇಕಾದಂಥ ಪೋಷಕ ತತ್ವಗಳು ಸಿಗಲ್ಲ. ಇನ್ನೊಂದು ನಮ್ಮನ್ನು ಎಚ್ಚರವಾಗಿಡುವಂಥದ್ದು ಆಕ್ಸಿಡಿನ್ ಅಂತ ಒಂದು ಏನು ಕೆಮಿಕಲ್ ಇದೆ ನಮ್ಮ ಮೆದುಳಿನಲ್ಲಿ, ಅದು ನಮ್ಮನ್ನು ಎಚ್ಚರವಾಗಿಡುತ್ತೆ, ಎಚ್ಚರವಾಗಿರೋದಕ್ಕೆ ಸಹಾಯ ಮಾಡುವಂಥದ್ದು. ಅದು ರಾತ್ರಿ ನಾವು ನಿದ್ದೆ ಮಾಡಬೇಕಾದ್ರೆ ಕಡಿಮೆ ಆಗಬೇಕದು. ಅದು ಆಕ್ಟಿವ್ ಆಗಿದ್ದಾಗ ನಿದ್ದೆ ಬರೋದಿಲ್ಲ, ಪ್ರೋಟೀನ್ ಜಾಸ್ತಿ ಆದಾಗ ಅದು ಆಕ್ಟಿವ್ ಆಗೇ ಇರುತ್ತೆ. ಕೆಫೀನ್ ಹೌದು. ಯಾವಾಗ ಕಾರ್ಬೋಹೈಡ್ರೇಟ್ ತಿಂತೀವಿ, ಆಗ ಅದನ್ನು ನಮಗೆ ನಿದ್ದೆ ಬರೋದಕ್ಕೆ ಅದರ ಆಕ್ಟಿವ್ ಆಗಿರೋದನ್ನ ಕಡಿಮೆ ಮಾಡುತ್ತೆ, ಅದರ ಆಕ್ಟಿವ್ನೆಸ್ಸನ್ನು ಕಡಿಮೆ ಮಾಡುತ್ತೆ ಕಾರ್ಬೋಹೈಡ್ರೇಟ್ಸ್ ಆಹಾರದಲ್ಲಿ ಇದ್ದಾಗ ಬೇಕಾದಷ್ಟು ಪ್ರಮಾಣದಲ್ಲಿ. ವೆಯ್ಟ್ ಲಾಸ್ ಇರ್ಬೋದು, ಅಂದರೆ ಸ್ವಲ್ಪ ಬಾಡಿ ಬಿಲ್ಡಿಂಗ್ ಇರ್ಬೋದು, ಅದಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಮೈಂಡ್ಸೆಟ್ ಇದೆ. ಆದರೆ ವೆಯ್ಟ್ ಲಾಸ್ ಆಗಬೇಕಾದ್ರೂ ನೀವು ಕಾರ್ಬೋಹೈಡ್ರೇಟು ಫ್ಯಾಟು ತಿನ್ನದೇ ಮಾಡಿದರೆ ಅದು ಆರೋಗ್ಯಕರ ವೆಯ್ಟ್ ಲಾಸ್ ಅಲ್ಲ, ಅನಾರೋಗ್ಯಕರ ವೆಯ್ಟ್ ಲಾಸ್. ಅದನ್ನು ಕಂಪ್ಲೀಟಾಗಿ ಬಿಟ್ಟು ಮಾಡುವಂಥದ್ದು. ಇನ್ನು ಇದು ಒಂದು ಅಂಶ, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ನಾನು ಹೇಳಿರುವಂಥದ್ದು. ಇನ್ನೊಂದು ಆಹಾರದಲ್ಲಿ ನೀವು ಹೇಳಿದಾಗ ಕೆಫಿನ್, ಅದು ಹೆಚ್ಚಾದರೂ ಅದು ಕೂಡ ಡ್ರೈ ಮಾಡುತ್ತಲ್ಲ, ತುಂಬ ಡ್ರೈ ಮಾಡುತ್ತೆ ದೇಹವನ್ನು, ಸ್ನಿಗ್ಧತೆಯನ್ನು ಕಡಿಮೆ ಮಾಡುತ್ತೆ. ಮತ್ತು ಈ ಕಾಫಿ ಇರ್ಬೋದು, ಹೌದು, ಅದೆಲ್ಲವೂ ಏನಾಗುತ್ತೆ ನಿಮಗೆ ದೇಹವನ್ನು ಡ್ರೈ ಮಾಡ್ತಾ ಹೋಗುತ್ತೆ, ಸ್ನಿಗ್ಧತೆ ಕಡಿಮೆ ಮಾಡುತ್ತೆ, ಮೆದುಳಿನ ಆಕ್ಟಿವಿಟಿಯ ಮೇಲೆ ಪರಿಣಾಮ ಬೀರುತ್ತೆ, ನಿದ್ದೆ ಬರೋದಿಲ್ಲ. ನಿದ್ದೆಗೆ ಬೇಕಾದ ಪೂರಕವಾದ ಒಂದು ಏನು ಚೇಂಜಸ್ ಆಗಬೇಕು ಮೆದುಳಿನಲ್ಲಿ, ಅದಾಗೋದಿಲ್ಲ. ಇದು ಬಯೋಕೆಮಿಕಲ್ ಚೇಂಜಸ್ ನಾನು ಹೇಳ್ತಾ ಇರೋವಂಥದ್ದು. ಇನ್ನೊಂದು ಆಹಾರದ ಪ್ರಮಾಣ ಮತ್ತು ಸಮಯ. ನಾವು ಅದ್ರ ಬಗ್ಗೆ ಯಾವಾಗಲೂ ಮಾತಾಡ್ತಿರ್ತೀವಿ. ಬೆಳಗ್ಗೆ ಸ್ವಲ್ಪ ಜಾಸ್ತಿ, ಮಧ್ಯಾಹ್ನ ಒಳ್ಳೆ ಪ್ರಮಾಣದ ಇದು, ಸಂಜೆ ಕಮ್ಮಿ, ಸ್ವಲ್ಪ ಬೇಗ ಮಾಡಬೇಕು. ಬಟ್ ಅದನ್ನ ಯಾರು ಫಾಲೋ ಮಾಡಕ್ಕೆ ಏನು ಮಾಡೋದು? 7:30 ಒಳಗಡೆ ಊಟ ಮಾಡಿದ್ರೆ ಆಗಲ್ಲ. ಪ್ರಯತ್ನ ಮಾಡಬೇಕು. ನಮ್ಗೆ ಆರೋಗ್ಯ ಆಗೋದಿಲ್ಲ ಅಂತ ಏನೂ ಇಲ್ಲ, ನಾವು ಆ ನಿಟ್ಟಿನಲ್ಲಿ ಪ್ರಯತ್ನ ಫಿಕ್ಸ್ ಆಗಿದ್ದೀವಿ. ನಮ್ಮ ಭಾರತದಲ್ಲಿ ಏನಾಗಿದೆ ಅಂದರೆ, ರಾತ್ರಿ ಊಟ ಅಂದರೆ ಅದು 9-10 ಗಂಟೆಗೇನೆ ಮಾಡುವಂಥದ್ದು. 7 ಗಂಟೆಗೆ ಊಟ ಅಂದರೆ ಅದು ಸಂಜೆ ತಿಂಡಿ ಲೆಕ್ಕಕ್ಕೆ ಬಂದ್ಬಿಡುತ್ತೆ ಅಲ್ವಾ? ರಾತ್ರಿ 10 ಗಂಟೆನೇ ಊಟ ತುಂಬ ಇದೆ. ನಾನು ಇದು ಎಷ್ಟು ಸತ್ಯ ಅಂತ ಗೊತ್ತಿಲ್ಲ, ಬಟ್ ರೀಸೆಂಟಾಗಿ ಅಲ್ಲೂ ನೋಡಿದ್ದು, ಹೀಗೆ ಯಾರೋ ರೀಲ್ಸ್ ಮಾಡಿ ಹಾಕಿದ್ದೆ ಯಾವುದೋ ವಿಷಯಗಳ ಬಗ್ಗೆ. ಯಾಕೆ ನಮ್ಮಲ್ಲಿ ಲೇಟಾಗಿ ಊಟ ಮಾಡ್ತಾರೆ ಅಂದರೆ, ಬ್ರಿಟಿಷರ ಕಾಲದಲ್ಲಿ ಅವರು ಸಾಮಾಜಿಕವಾಗಿ ಸ್ವಲ್ಪ ಮೇಲಿನ ಸ್ತರದಲ್ಲಿದ್ದರು, ಭಾರತೀಯರು ಕೆಳಮಟ್ಟದಲ್ಲಿದ್ದರು. ಅವರ ಮನೆಯಲ್ಲೆಲ್ಲ ಕೆಲಸ ಮಾಡೋಕ್ಕೆ ಭಾರತೀಯರು ಹೋಗ್ತಾ ಇದ್ದರಿಂದ ಅವರ ಡಿನ್ನರ್ ಟೈಮ್ 6-6:30 ಇರುತ್ತೆ. ಇವತ್ತಿಗೂ ನಾವೇನು ಹೇಳ್ತೀವಿ, ತುಂಬ ಜನ ಹೇಳೋದು ನೋಡಿದ್ದೀನಿ, ಯುರೋಪಿಯನ್ಸನ್ನು ನೋಡಿ ಕಲ್ತ್ಕೋಬೇಕು ನಾವು, ವೆಸ್ಟರ್ನ್ಸ್ನ ನೋಡಿ ಅವರು ಬೇಗ ಡಿನ್ನರ್ ಮಾಡ್ತಾರೆ, ನಾವು ಲೇಟಾಗಿ ಡಿನ್ನರ್ ಮಾಡ್ತೀವಿ ಅಂತ. ಅದು ಯಾಕೆ ನಮ್ಮಲ್ಲಿ ಶುರುವಾಯಿತು ಅಂತ ನನಗೂ ಗೊತ್ತಿಲ್ಲ. ಬಹುಶಃ ಥಿಯರಿ ಇರ್ಬೋದು. ಅವರು ಮೊದಲು ಊಟ ಮಾಡ್ತಾರೆ, ಅವ್ರದ್ದು ಕೆಲಸ ಎಲ್ಲ ಮುಗಿಸಿದ ಮೇಲೆ ನಾವು ಊಟ ಭಾರತೀಯರು ಮಾಡ್ತಾ ಇದ್ವಿ. ಆ ರೀತಿಯಾಗಿ ಪರಂಪರೆ ಅಂದರೆ ಅದೊಂದು ಹ್ಯಾಬಿಟ್ ಡೆವಲಪ್ ಆಗಿರಬಹುದು, ಗೊತ್ತಿಲ್ಲ. ಅದಿಲ್ಲ, ಭಾರತೀಯ ಸಂಸ್ಕೃತಿಯಲ್ಲಿ ರಾತ್ರಿ 10 ಗಂಟೆಗೆ ಊಟ ಮಾಡೋ ಪ್ರೋಗ್ರಾಮೇ ಇಲ್ಲ. ನಮ್ದೇನಿದ್ರು ಸೂರ್ಯಾಸ್ತ ಆಗಿ ಸ್ವಲ್ಪ ಹೊತ್ತಿನೊಳಗಡೆ ಎಲ್ಲ ಆಹಾರ ಸೇವನೆ ರೀತಿಯಲ್ಲಿ ಕರೆಂಟು ಲೈಟು ಅದು ಕೂಡ ಕಾರಣ.
ಅದು ಕಾರಣ ನಮ್ಮನ್ನ ಅದು ಹೆಚ್ಚು ಅನ್ನೋದಕ್ಕಿಂತ ಹೊತ್ತು ಜಾಗೃತವಾಗಿಡುತ್ತೆ, ಎಚ್ಚರ ಮಾಡುತ್ತೆ. ಹೌದು, ನಮ್ಗೆ ಹೌದು. ಕತ್ಲಾಯ್ತು ಅಷ್ಟೊತ್ತಿಗೆಲ್ಲ ಊಟ ಎಲ್ಲ ಮಾಡಿ ಮುಗಿಸಿ ಮಲ್ಕೊಳ್ಳೋದಕ್ಕೆ ರೆಡಿ ಆಗ್ಬಿಡ್ಬೇಕು. ಆಮೇಲೆ ಏನು ಮಾಡಕ್ ಆಗಲ್ವಲ್ಲ, ದೀಪದ ಬೆಳಕಲ್ಲಿ ಏನ್ ಮಾಡಕ್ಕಾಗತ್ತೆ. ಮುಂಚೆ ಹಳ್ಳಿಗಳಲ್ಲಿ ಕರೆಂಟ್ ಬರೋ ಮುಂಚೆ ಒಂದು 40 ವರ್ಷ ಮುಂಚೆ, 30-40 ವರ್ಷ ಮುಂಚೆ ಕರೆಂಟ್ ಇಲ್ಲದೆ ಇರೋ ಒಂದು ಕಾಲ ಇತ್ತು. ಆವಾಗ ಬೇಗ ಊಟ ಮಾಡಿ ಮಲ್ಕೊಂಡ್ಬಿಡ್ತಿದ್ರು. ಇದು ಸೀಮೆ ಎಣ್ಣೆ ದೀಪದಲ್ಲಿ ಕೆಲಸ ನಡಿಬೇಕಾಗಿತ್ತು, ಅದ್ರಲ್ಲಿ ಎಷ್ಟು ಹೊತ್ತು ಅಂತ ಕೆಲಸ ಮಾಡ್ತಾರೆ. ಮತ್ತೆ ಇನ್ನೊಂದು ಈಗೀಗ ಏನಾಗ್ತಾ ಇದೆ ಅಂದ್ರೆ, ಹೊರಗಡೆಯಿಂದ ನಾವು ಆಹಾರ ಊಟ ಮಾಡುವಂಥದ್ದು, ತಗೊಂಬರುವಂಥದ್ದು ಇದೆಲ್ಲ ನಡೆಯುವಾಗ ನಮ್ಮಲ್ಲಿ ಹೆವಿ ಮೀಲ್ ರಾತ್ರಿ ಹೊತ್ತು ಸಿಗತ್ತೆ ಜಾಸ್ತಿ. 7ರಿಂದ 12 ಗಂಟೆ ತನಕ ಡಿನ್ನರ್ ಟೈಮ್ ಇರುತ್ತೆ ರಾತ್ರಿ. ಯಾವುದೇ ನೀವು ಇದಕ್ಕೆ ರೆಸ್ಟೋರೆಂಟಿಗೆ ಹೋದ್ರೆ ಆ ಟೈಮಲ್ಲಿ ಆಹಾರ ಕೊಡ್ತಿರ್ತಾರೆ 12 ಗಂಟೆ ತನಕ. ಕೆಲವೊಂದು ಕಡೆ ರಾತ್ರಿ 2 ಗಂಟೆ ತನಕ ಓಪನ್ ಇದೆ ಅನ್ನೋದು ಸ್ಪೆಷಾಲಿಟಿ. 24 ಗಂಟೆ ಇನ್ನೊಂದು ಸ್ಪೆಷಾಲಿಟಿ. ರಾತ್ರಿ 1 ಗಂಟೆ 2 ಗಂಟೆ ತನಕ ಹೆವಿ ಮೀಲ್ಸ್ ತಗೊಂಡ್ರೆ ಅದು ಜೀರ್ಣ ಆಗೋದಿಲ್ಲ. ಯಾವಾಗ ಜೀರ್ಣ ಸರಿ ಆಗೋದಿಲ್ಲ, ತೀರಾ ತುಂಬಾ ಲೇಟ್ ಆಗಿ ಮಲ್ಗೋರು ಇರ್ತಾರೆ ಅಥವಾ ನೈಟ್ ಶಿಫ್ಟ್ ಮಾಡೋರು ಇರ್ತಾರೆ, ಇವ್ರಿಗೆ ಏನು ಪರಿಹಾರ ಆಗಿದೆ? ಅವರು ಈಗ ನೈಟ್ ಶಿಫ್ಟ್ ಮಾಡ್ತಾರೆ ಅಥವಾ ಲೇಟಾಗಿ 2-3 ಗಂಟೆಗೆ ನಿದ್ದೆ ಮಾಡ್ತಾರೆ, ಕೆಲಸ ಇರ್ಬೋದು, ಏನಿರ್ಬೋದು. ಆಗ ಅವರು ತುಂಬ ಲೈಟ್ ಆದ ಆಹಾರ ಸೇವನೆ ಮಾಡಬೇಕು. ಹೆವಿ ಮೀಲ್ಸ್ ತಗೋಬಾರ್ದು. ಗಂಜಿ ಅಥವಾ ಬರೀ ಅನ್ನ, ತಿಳಿ ಸಾರು, ಇಂಥದ್ದು ವೆರಿ ಸಿಂಪಲ್ ಇರುವಂಥದ್ದು, ಬೇಗ ಜೀರ್ಣ ಆಗುವಂಥದ್ದು. ನಾವೀಗ ಈ ಹೆವಿ ರೈಸ್ ಇರ್ಬೋದು, ರೋಟಿ, ಚಪಾತಿ, ಕರಿ, ಪನೀರ್, ಎಗ್, ನಾನ್ ವೆಜ್ ಐಟಮ್ಗಳು, ಇದನ್ನೆಲ್ಲ ರಾತ್ರಿ ಸೇವನೆ ಮಾಡಬಾರ್ದು. ಹಣ್ಣುಗಳು ತಿನ್ಬೋದು ಅಂತ ಹೇಳ್ತಾರೆ. ಹಣ್ಣುಗಳು ಕೆಲವರಿಗೆ ಆಗತ್ತೆ, ಕೆಲವರಿಗೆ ಆಗಲ್ಲ. ಅವರ ದೇಹ ಪ್ರಕೃತಿ ಸ್ಥಿತಿ ಮೇಲೆ ಹೋಗುತ್ತೆ. ಕೆಲವರಿಗೆ ಏನು ಸಮಸ್ಯೆ ಆಗಲ್ಲ, ಅವ್ರು ತಿನ್ಬಹುದು. ಯಾಕಂದ್ರೆ ಹಣ್ಣುಗಳು ಬೇಗ ಜೀರ್ಣ ಆಗುತ್ತೆ, ಅಥವಾ ಏನು ತೊಂದರೆ ಇಲ್ಲ. ಅಥವಾ ಬೇಯಿಸಿದ ತರಕಾರಿಗಳು, ಕೆಲವೊಂದು ಬೇಯಿಸಿದ ತರಕಾರಿ ಅಂದಾಗ ಮತ್ತೆ ನಾವು ಆಲೂಗಡ್ಡೆ ಅದಲ್ಲ, ನಮಗಿಷ್ಟ ಆಗೋದು ಆಲೂಗಡ್ಡೆ, ಕಾಳುಗಳು, ಇದು ಅದು ಯಾವುದೂ ಅಲ್ಲ. ಕಾಳುಗಳನ್ನು ರಾತ್ರಿ ಮತ್ತೆ ತಿನ್ನಬಾರ್ದು. ಆ ಥರ ಅಂದರೆ ಹೆವಿ ಇರುತ್ತೆ ಜೀರ್ಣಕ್ಕೆ ಅನ್ನೋ ಕಾರಣಕ್ಕೆ. ನಾಲಿಗೆಗೆ ಹೆಚ್ಚು ಯಾವುದು ರುಚಿ ಕೊಡುತ್ತೋ ಅದು ದೇಹಕ್ಕೆ ಸ್ವಲ್ಪ ತೊಂದರೆ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತೀರಾ? ಈಗಿನ ನಮ್ಮ ಮನಸ್ಥಿತಿಯ ಪ್ರಕಾರ ಹೌದು. ಆದರೆ ಮೂಲತಃ ನೀವು ಆಹಾರ ವಿಜ್ಞಾನವನ್ನು ನಾವು ನೋಡಿದ್ರೆ ಯಾವುದು ಆರೋಗ್ಯಕರವಾಗಿದೆ ಅದು ರುಚಿಯಾಗಿಯೂ ಇದೆ. ಬಟ್ ನಾವು ಆ ರುಚಿಯನ್ನು ಗಮನಿಸದ ಸ್ಥಿತಿಯಲ್ಲಿದ್ದೀವಿ. ನಮಗೆ ಆ ಮೈಲ್ಡ್ ಆದ ರುಚಿಗಳು ರುಚಿ ಅಂತ ಅನ್ಸಲ್ಲ, ನಮಗೆ ಜಾಸ್ತಿ ಸ್ಟಿಮ್ಯುಲೇಷನ್ಸ್ ಬೇಕಾಗತ್ತೆ. ಈಗ ಆಲ್ರೆಡಿ ನಾವು ಅಷ್ಟು ಲೆವೆಲ್ಗೆ ರೀಚ್ ಆಗಿಬಿಟ್ಟಿದ್ದೀವಿ. ಹೌದು. ಇವಾಗ ನೋಡಿ, ನಮಗೆ ಸಂಗೀತ ಬೇಕು ಅಂದ್ರು ಹೆಚ್ಚಿನವರಿಗೆ ಮೆಲೋಡಿಯಸ್ ಮೈಲ್ಡ್ ಆದ ಸಂಗೀತ ಹಾಕಿದ್ರೆ ಇದೇನು ಹಾಡು, ಸ್ವಲ್ಪ ಏನಾದರೂ ಜೋರಾಗಿರೋದು, ಬೋರ್ ಹೊಡಿತಾ ಇದೆ ಅಂತ ಎದ್ದು ಹುಚ್ಚೆದ್ದು ಕುಣಿಬೇಕು. ಹೌದು, ನಮಗೆ ಎಲ್ಲ ಇಂದ್ರಿಯಗಳಿಗೂ ಅಂಥದ್ದೇ ಬೇಕಾಗಿದೆ ಈಗ. ಈಗಿನ ಅಂಥ ಸ್ಥಿತಿಯಲ್ಲಿ ಇದ್ದೀವಿ ನಾವು. ಆದರೆ ಆರೋಗ್ಯಕರವಾದ ಆಹಾರವು ರುಚಿಯಾಗಿರುತ್ತೆ. ಅಥವಾ ಈಗ ಗಂಜಿಯಲ್ಲಿ ರುಚಿ ಇದೆ. ಗಂಜಿಗೆ ನೀವು ಸ್ವಲ್ಪ ಏನೋ ತುಪ್ಪನೋ ಚಟ್ನಿನೋ, ಇವು ಈ ಹಳ್ಳಿಗಳ ಕಡೆಯಲ್ಲಿ ಇವತ್ತು ಇದೆ. ನಮ್ಮ ಮಂಗಳೂರು ಕಡೆಯಲ್ಲಿ ಇವತ್ತಿಗೂ ಜನ ಗಂಜಿ ಊಟ ಮಾಡುವಂಥದ್ದು ಇದ್ದೇ ಇದೆ. ಈ ಥರ ಸಿಂಪಲ್ ಆಹಾರ ರಾತ್ರಿ ಹೊತ್ತು ಸೇವನೆ ಮಾಡಬೇಕು. ಯಾರು ಲೇಟಾಗಿ ಮಲಕ್ಕೋತಾರೆ ಅನಿವಾರ್ಯವಾಗಿ, ಆವಾಗ ಅವರು ಆ ಹೊತ್ತಿನಲ್ಲಿ ತಗೋಬೋದು. ಇನ್ನೊಂದು ಮಿಡ್ ನೈಟಲ್ಲಿ ಈ ಇನ್ಸ್ಟೆಂಟ್ ನೂಡಲ್ಸ್ ತಿನ್ನುವಂಥದ್ದು ಒಂದು ದೊಡ್ಡ ಟ್ರೆಂಡ್ ಇದೆ. ಮಧ್ಯರಾತ್ರಿ 3 ಗಂಟೆಗೆ ಅದನ್ನು ಮಾಡಿ ತಿನ್ನೋದು ಇಸ್ ಎ ಗ್ರೇಟ್ ಪ್ರಾಕ್ಟೀಸ್ ಅನ್ನೋ ಥರ. ಹೌದು. ಮತ್ತೆ ಚಾಕ್ಲೇಟ್ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಮಧ್ಯರಾತ್ರಿ ಐಸ್ ಕ್ರೀಮ್ ತಿನ್ನೋದು, ಮಿಲ್ಕ್ ಶೇಕ್ಗಳು, ಅದು ಹೇಳುವಾಗಲೇ ಅದರಲ್ಲಿ ಅದು ಹೆವಿ ಫುಡ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿದೆ. ಮತ್ತೆ ಚಾಕ್ಲೇಟ್ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಯಾರು ಅದು ನಾವು ರಾತ್ರಿ ಹೊತ್ತು ತಗೊಳ್ತಾ ಹೋದರೆ ಅದು ನಿದ್ದೆ ಡಿಸ್ಟರ್ಬೆನ್ಸ್ ಇನ್ನೂ ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ಒಂದು ಆಹಾರದಲ್ಲಿರುವ ಪೋಷಕಾಂಶಗಳು, ಇನ್ನೊಂದು ಅದನ್ನು ತಗೊಳ್ಳುವಂಥ ಸಮಯ, ಲೇಟ್ ನೈಟ್ ಡಿನ್ನರ್ ಮಾಡುವಂಥದ್ದು, ಇನ್ನೊಂದು ಹೆವಿ ಮೀಲ್ಸ್ ತಗೊಳ್ಳುವಂಥದ್ದು ರಾತ್ರಿ ಹೊತ್ತು. ಯಾಕಂದರೆ ಜೀರ್ಣಕ್ರಿಯೆ ತುಂಬ ನಿಧಾನ ಆಗಿರುತ್ತೆ ರಾತ್ರಿ ಹೊತ್ತು. ನಾವು ತಗೊಂಡು ಮಲಗಿದ ತಕ್ಷಣ ಜೀರ್ಣ ಆಗೋದು ನಿಧಾನ ಆಗುತ್ತೆ. ಅದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ನಿದ್ದೆಯನ್ನು ನಮಗೆ ಅರಿವಿಗೆ ಬರೋದಿಲ್ಲ. ಅದು ಕಾನ್ಷಿಯಸ್ ಆಗಿ ನಮಗೆ ಅಷ್ಟು ಸೂಕ್ಷ್ಮತೆ ಇದ್ರೆ ಮಾತ್ರ ಗೊತ್ತಾಗುತ್ತೆ ಅದರಿಂದ ನಿದ್ದೆ ಬರ್ತಾ ಇಲ್ಲ ಅಂತ, ಅಲ್ಲಂದ್ರೆ ಗೊತ್ತಾಗಲ್ಲ. ಬಟ್ ನಿದ್ದೆ ಡಿಸ್ಟರ್ಬ್ ಆಗಿರುತ್ತೆ, ಬರಲ್ಲ. ಹೆಚ್ಚಾಗಿ ನಾನು ಅಬ್ಸರ್ವ್ ಮಾಡಿದ್ದು, ಯಾವುದೋ ಒಂದು ಕಡೆ ಫಂಕ್ಷನ್ಗೆ ಹೋಗಿರ್ತೀವಿ, ಹೆವಿಯಾಗಿ ಊಟ ಮಾಡಿಬಿಡ್ತೀವಿ. ನನ್ನ ಅಮ್ಮ ಅಂತೂ ಸ್ಪೆಸಿಫಿಕಲಿ ತುಂಬ ಜಾಸ್ತಿ ಹೇಳ್ತಾರೆ, ಹೊಟ್ಟೆ ತುಂಬ ಊಟ ಮಾಡಿ ಬಂದು ಇವತ್ತು ನಿದ್ದೆನೇ ಬರಲ್ಲ ಗ್ಯಾರಂಟಿ. ನೆಕ್ಸ್ಟ್ ಡೇ ಹೇಳ್ತಾರೆ ರಾತ್ರಿ ಎಷ್ಟೊತ್ತಾದ್ರೂ ನಿದ್ದೆ ಬರ್ತಿಲ್ಲ. ಹೌದು. ಸೊ ಇದೆಲ್ಲಕ್ಕೂ ಅದೇ ಕಾರಣ. ಯಾಕಂದ್ರೆ ಬಾಡಿ ಇಸ್ ಬಿಸಿ ಡೈಜೆಸ್ಟಿಂಗ್ ಫುಡ್, ಬಟ್ ಅದ್ರ ಕೆಲಸ ಅದು ಆಗಿರಬಾರ್ದು. ಅವಾಗ ರೆಸ್ಟಿಂಗ್. ಹೌದು. ಇನ್ನೊಂದು ಏನಾಗುತ್ತೆ ಅಂದ್ರೆ ಅಸಿಡಿಟಿ ಜಾಸ್ತಿ ಆಗುತ್ತೆ. ಆಗ ಒಂದು ನಾವು ಮಲಗಿರ್ತೀವಿ ಆ ಪೊಸಿಷನ್ ಕೂಡ. ಆಮೇಲೆ ಆಸಿಡ್ ರಿಫ್ಲಕ್ಸ್ ಅಂತ ಹೇಳ್ತೀವಿ. ಅಸಿಡಿಟಿ ಬಗ್ಗೆ ನಾವು ಹಿಂದೆ ಒಂದ್ಸಲ ಮಾತಾಡಿದ್ವಿ. ಏನಾಗುತ್ತೆ, ಅನ್ನನಾಳದಿಂದ ಜಠರಕ್ಕೆ, ಗ್ಯಾಸ್ಟ್ರಿಕ್, ಅನ್ನನಾಳದಿಂದ ಜಠರಕ್ಕೆ ಏನು ಆಹಾರ ಹೋಗುತ್ತೆ, ಆ ಒಂದು
ಸಣ್ಣ ಜಂಕ್ಷನ್ ಇರುತ್ತಲ್ಲ, ಅದು ಸ್ಪಿಂಕ್ಟರ್ ಅಂತ ಹೇಳ್ತೀವಿ. ಅದು ಕನ್ಸ್ಟ್ರಿಕ್ಟ್ ಆಗುತ್ತೆ, ಟೈಟ್ ಆಗಿರುತ್ತೆ, ಆಹಾರ ಮೇಲೆ ಬರದೇ ಇರೋ ಥರ. ನಾವು ಈ ಇನ್ನೂ ಜೀರ್ಣ ಆಗ್ತಾ ಇರುವಂಥದ್ದು, ಅರ್ಧಂಬರ್ಧ ಜೀರ್ಣ ಆದ ಆಹಾರ ಯಾವಾಗ ಜಠರದಲ್ಲಿರುವಾಗ ಹೋಗಿ ಮಲ್ಕೋತೀವಿ, ಆ ಪೊಸಿಷನ್ ಇರುತ್ತಲ್ಲ, ಅದಕ್ಕೆ ರಿವರ್ಸ್ ಬರೋದಕ್ಕೆ ಎಸ್, ಆಗ ಎದೆ ಉರಿ ಆಗುತ್ತೆ, ತೇಗ್ ಬರುತ್ತೆ. ಅದಕ್ಕೆ ಹೆವಿ ಊಟ ಮಾಡಿ ಮಲಗಬಾರ್ದು, ಮತ್ತೆ ಊಟ ಮಾಡಿದ ತಕ್ಷಣ ಮಲಗಬಾರ್ದು. ಊಟ ಮಾಡಿದ ಮೇಲೆ ಎಡಗಡೆಗೆ ತಿರುಗಿ ಮಲಗಬೇಕು. ಓಕೆ ಓಕೆ. ಇದೆಲ್ಲ ಅದು ಯಾಕೆ ಅಂದರೆ ಜಠರದ ನಮ್ಮ ಜಠರ ಒಂದು ಜೆ ಶೇಪಿನ ಅಂಗ ಈ ತರ ಇರುತ್ತೆ. ಈ ಭಾಗದಲ್ಲಿ ಅದು ಮಧ್ಯದಲ್ಲಿ ಇರುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಧ್ಯದಲ್ಲಿದೆ. ಅಂದ್ರೆ ನಮ್ಮ ಇಲ್ಲಿಂದ ಹೀಗೆ ಅನ್ನನಾಳ ಹೋಗತ್ತಲ್ಲ, ಅದು ಕೆಳಗಡೆ ಹೋಗಿ ಕನೆಕ್ಟ್ ಆಗಿರುತ್ತೆ ಅದಕ್ಕೆ. ಅದು ಜೆ ಶೇಪ್ ಅಲ್ಲಿ ಬಲಗಡೆಗೆ ಆ ಜೆಯ ಇದು ತುದಿ ತರ ಬಂದಿರೋ ತರ ಇರುತ್ತೆ, ಇಲ್ಲಿಂದ ಆರಂಭ ಆಗುತ್ತೆ. ಆ ಕರ್ವ್ ಇದೆಯಲ್ಲ, ಆ ಕರ್ವಿನ ಬಲಭಾಗಕ್ಕೆ, ಅಂದ್ರೆ ಈ ತರ ಕರ್ವ್ ಇದ್ರೆ ಕರ್ವಿನ ಮಧ್ಯಭಾಗದಲ್ಲಿ ಜಠರಕ್ಕೆ ರಕ್ತ ಸಪ್ಲೈ ಮಾಡುವಂಥ ಒಂದು ಏನು ಹೇಳ್ತೀವಿ ರಕ್ತನಾಳಗಳ ಗುಂಪಿದೆ. ನಾವು ಬದಿಗೆ ತಿರುಗಿ ಮಲಗಿದ್ರೆ ಈ ಆಹಾರ ತುಂಬಿದಂಥ ಜಠರವೇ ಅದರ ಮೇಲೆ ಬಿದ್ಕೊಂಡು ಬೀಳುತ್ತೆ. ಈ ಥರ ರಕ್ತ ಸಂಚಾರ ಅಲ್ಲಿಗೆ ಜಠರಕ್ಕೆ ಸರಿಯಾಗಿ ಆಗೋದಿಲ್ಲ. ಎಡಗಡೆಗೆ ಮಲಗಿದ್ರೆ ಆ ಸಮಸ್ಯೆ ಆಗಲ್ಲ. ಅದು ಹೆಚ್ಚಾಗಿ ಎಡಭಾಗಕ್ಕೆ ಮಲಗಬೇಕು ಅಂತ ಇನ್ನೂ ಒಂದು ಅಂದ್ರೆ ಹಾರ್ಟಿನ ಇದಕ್ಕೂ ಕೂಡ ಹೇಳೋದು ನಾನು ಕೇಳಿದ್ದೀನಿ. ಇದು ಫಸ್ಟ್ ಟೈಮ್ ತುಂಬಾ ಇದು ಜಠರದ ರಕ್ತ ಸಂಚಾರ ಸರಿಯಾಗಿ ಆಗೋದಕ್ಕೆ ಎಡಗಡೆಗೆ ಮಲಗಬೇಕು. ಯಾಕಂದ್ರೆ ಆಹಾರ ಜೀರ್ಣ ಎಲ್ಲ ವಿಧದಲ್ಲೂ ಕೂಡ ಲೆಫ್ಟಿಗೆ ಮಾಡೋದು ಶ್ರೇಷ್ಠ. ಆರಂಭದಲ್ಲಿ ಮಲಗಿದ ತಕ್ಷಣ ಒಂದು 2-3 ನಿಮಿಷ ಬಲಭಾಗಕ್ಕೆ, ನಂತರ ಎಡಕ್ಕೆ ಅಂತ ಹೇಳ್ಕೊಂಡು ನಮ್ಮ ಗುರುಗಳು ಹೇಳಿದ್ದು ನಾನು. ಹೌದು, ನಿದ್ದೆ ಮಾಡಬೇಕಾದ್ರೆ ಬಲಬದಿಗೆ ತಿರುಗಿ ಒಂದು ಸ್ವಲ್ಪ ಹೊತ್ತು, ಎಡಬದಿಗೆ ತಿರುಗಿ, ಆಮೇಲೆ ಅಂಗಾತ ಮಲಗಿ ನಿದ್ದೆ ಮಾಡೋದು ಒಳ್ಳೆಯದು. ಅಂಗಾತ ಇಸ್ ದ ಬೆಸ್ಟ್. ಬಟ್ ಊಟ ಆದ ತಕ್ಷಣ ಅಲ್ಲ, ಊಟ ಆದ ತಕ್ಷಣ ಎಡಗಡೆಗೆನೆ, ಮತ್ತೆ ಊಟ ಆದ ತಕ್ಷಣ ಮಲಗಲೇಬೇಡಿ. ದಿಸ್ ಇಸ್ ದ ಫಸ್ಟ್ ಥಿಂಗ್. ಇದೆಲ್ಲ ಕಾರಣಗಳಿಂದ ಆಹಾರ ಮತ್ತೆ ನಿದ್ದೆಗಿರುವಂತ ಸಂಬಂಧ ಇದೆ ಎಲ್ಲವೂ ಕೂಡ. ಓವರ್ ಆಲ್ ಒಂದು ಕನ್ಕ್ಲೂಷನ್ ಕೊಡೋದಾದ್ರೆ 4 ಅಂಶಗಳು. ಒಂದು, ನಿದ್ದೆಗೆ ಪೂರಕವಾದ ಪೋಷಕಾಂಶಗಳು ಇರುವಂಥ ಆಹಾರವನ್ನೇ ಸೇವನೆ ಮಾಡಬೇಕು. ಮೆಗ್ನೀಷಿಯಮ್ ಇದೆಲ್ಲ ಇರುವಂಥದ್ದು. ಅಂದರೆ ಬೇಸಿಕಲಿ ಅದು ಯಾವ್ಯಾವ ಆಹಾರದಲ್ಲಿದೆ ಅಂತ ನಾವು ನೋಡಿದಾಗ ಅದೆಲ್ಲವೂ ಕೂಡ ಫ್ಯಾಟ್, ಕಾರ್ಬೋಹೈಡ್ರೇಟ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ರಿಚ್ ಇರುವಂಥದ್ದು. ಬರೀ ಪ್ರೋಟೀನ್ ರಿಚ್ ಅಲ್ಲ, ಪ್ರೋಟೀನ್ ಕೂಡ ಬೇಕು. ಉದಾಹರಣೆಗೆ ನಮಗೆ ಸೆರೋಟಿನಿನ್ ಅಂತ ಏನು ನಾನು ಸೆಕ್ರೇಷನ್ಸ್ ನಿದ್ದೆಗೆ ಬೇಕು ಅಂತ ಹೇಳಿದೆ, ಅದನ್ನು ತಯಾರು ಮಾಡೋಕ್ಕೇ ಟ್ರಿಪ್ಟೋಫ್ಯಾನ್ ಅನ್ನೋಂಥ ಅಮಿನೋ ಆ್ಯಸಿಡ್ ಬೇಕು. ಅಮಿನೋ ಆ್ಯಸಿಡ್ ಪ್ರೋಟೀನಲ್ಲೇ ಇರುವಂಥದ್ದು. ಅಮಿನೋ ಆ್ಯಸಿಡ್ ಅಂದರೆ ಅದು ಬೇಕು, ಆದರೆ ಅದೇ ಪ್ರಧಾನ ಆದಾಗ ಸಮಸ್ಯೆ ಆಗುತ್ತೆ. ಸೊ ಒಂದು ಅತಿಯಾದರೆ ಅಮೃತವೂ ವಿಷ. ಇನ್ನೊಂದು ಹೆವಿ ಮೀಲ್ಸ್ ಊಟಕ್ಕಿಂತ ಮುಂಚೆ ತಗೊಳ್ಬಾರ್ದು. ಇನ್ನೊಂದು ತುಂಬ ಲೇಟಾಗಿ ಆಹಾರ ಸೇವನೆ ಮಾಡಬಾರ್ದು. ಇದಿಷ್ಟು ಅಂಶಗಳು. ಥ್ಯಾಂಕ್ ಯು. ಸೊ ಇನ್ನು ಸ್ವಲ್ಪ ಹೊತ್ತಲ್ಲಿ ನೀವು ಕೂಡ ಮಲಗೋಕ್ಕೆ ಹೋಗ್ತೀರಾ. ಇದನ್ನು ಬೇಗ ನೋಡಿದರೆ ಇವತ್ತು ರಾತ್ರಿ ವಿಚಾರ ಇರ್ಬೋದು, ಸಂಜೆ ಆಗಿದ್ದರೆ ಇವತ್ತು ರಾತ್ರಿಯ ಭೋಜನವನ್ನು ಆದಷ್ಟು ಬೇಗ ಮಾಡಿ, ಮತ್ತು ಸ್ವಲ್ಪ ಲೈಟಾಗಿ ಮಾಡಿ. ಹಾಗೆ ಲೈಟಾಗಿ ಮಾಡಿ, ಡೀಪಾಗಿ ನಿದ್ದೆ ಮಾಡಿ. ಒಳ್ಳೆಯದಾಗಲಿ ನಿಮ್ಮೆಲ್ರಿಗೂ ಕೂಡ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ಒನ್ಸ್ ಅಗೇನ್. ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.